ಇನ್ನು ಕೋಲಾರ ಜಿಲ್ಲಾಸ್ಪತ್ರೆಯ ಮೇಲ್ಛಾವಣಿಯ ಪದರ ಕುಸಿದು ಸಿಬ್ಬಂದಿಗೆ ಗಾಯ ಆಗಿದೆ. ಡಿ ಗ್ರೂಪ್ ನೌಕರ ಸೋಮಶೇಖರ್ ಕೈಗೆ ಗಾಯ ಆಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ. 2,000ಕ್ಕೂ ಹೆಚ್ಚು ಜನರು ಓಡಾಡುವಂತಹ ಸ್ಥಳ. ಆ ಸ್ಥಳದಲ್ಲಿಯೇ ಮೇಲ್ಛಾವಣಿ ಕುಸಿದಿರೋದು ನಿಜಕ್ಕೂ ಆತಂಕದ ವಿಚಾರ ಇದು. ಜಿಲ್ಲಾಸ್ಪತ್ರೆಯ ಐಸಿಯು ವಾರ್ಡ್ ಮೇಲ್ಛಾವಣಿಯ ಪದರ ಸಹ ಇವತ್ತೋ ನಾಳೆನೋ ಕುಸಿಬಹುದು ಅನ್ನುವಂತಹ ಆತಂಕ ಇದೆ. ಜಿಲ್ಲಾಸ್ಪತ್ರೆಯಲ್ಲಿ ಕೆಲಸ ಮಾಡೋದಕ್ಕೆ ಭಯ ಆಗ್ತಾ ಇದೆ ಅಂತ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ. ಐಸಿಯುನಲ್ಲಿ ರೋಗಿಗಳು ಸಿಬ್ಬಂದಿಗಳಿಗೆ ಈಗ ಢವಢವ ಶುರುವಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಳಿ ಡಿ ಗ್ರೂಪ್ ನೌಕರ ಆತಂಕವನ್ನು ಹೊರಹಾಕಿದ್ದಾನೆ. ನಮಗೆ ಕೆಲಸ ಮಾಡೋದಕ್ಕೆ ಭಯ ಆಗ್ತಾ ಇದೆ ಸರ್ ಅಂತ ಡಿ ಗ್ರೂಪ್ ನೌಕರ ಸೋಮೇಶ್ವರ್ ಮಾತನಾಡಿದ್ದಾರೆ. ಜಿಲ್ಲಾಸ್ಪತ್ರೆಯ ಐಸಿಯು ವಾರ್ಡ್ ಮೇಲ್ಛಾವಣಿ ಪದರ ಕೂಡ ಯಾವಾಗ ಬೇಕಾದರೂ ಕುಸಿಬಹುದು. ಸರ್, ನಾನು ಐಸಿಯು ಹತ್ರ ಮುಂದೆ ಫೋನಲ್ಲಿ ಮಾತಾಡ್ಕೊಂಡು ಬರ್ತಾಯಿದ್ದೆ. ಮೇಲಿಂದ ಅದು ಮೋಲ್ಡು ಬಿದ್ದೋಗಿದೆ. ಮೇಲೆ ಇಲ್ಲಿ ಬಿತ್ತು, ತಲೆಯಿಂದ ಇಲ್ಲಿ ಬಿದ್ದಿದ್ದು ಬಿತ್ತು. ನಾನು ಗಾಬರಿಯಾಗಿ ಸ್ವಲ್ಪ ಓಡ್ ಬಂದೆ. ಏನು ಕೆಲಸ ಮಾಡ್ತಾ ಇದ್ರಿ ಅಲ್ಲಿ? ಸರ್, ಇಲ್ಲಿ ವಾಟರ್ ಅಲ್ಲಿ ನಿಂತಿದ್ರಾ? ಸುಮ್ಮನೆ ಏನು ಕೆಲಸ ಮಾಡ್ತೀವಿ? ಫೋನಲ್ಲಿ ಮಾತಾಡ್ತಿದ್ದೆ. ನೀವು ಇಲ್ಲೇ ಸ್ಟಾಪ್? ಹೌದು. ಇನ್ನು ಎಷ್ಟು ಜನ ಇದ್ರು ಅಲ್ಲಿ? ಸರ್, ನಾವು 3 ಇದ್ದೀವಿ. ಅಲ್ಲ, ಜಾಸ್ತಿ ಜನ ಕೂತಿದ್ರ ಅಲ್ಲಿ? ಸರ್, ಜಾಸ್ತಿ ಜನ ಕೂತಿದ್ರ? ಇಲ್ಲ ಅದು ಕೂತಿದ್ರು. ಅವ್ರು ಬೀಳ್ತಿದ್ದಂಗೆ ನನ್ನ ಮೇಲೆ ಅವ್ರು ಓಡೋಗ್ಬಿಟ್ರು. ಸೌಂಡ್ ಜಾಸ್ತಿ ಬಂತಂತೆ? ಸೌಂಡ್ ಏನು ಅಷ್ಟು ಬರಲಿಲ್ಲ, ದಬ್ಬಂತ ಬಿತ್ತು. ಎಲ್ಲ ಚಿಕ್ಕ ಮಕ್ಕಳು ವಯಸ್ಸು ಎಲ್ಲ ಇದ್ದರು, ಓಡೋದ್ರು. ಇಲ್ಲ, ಸ್ವಲ್ಪ ಯಾಮಾರಿದ್ರೆ ಕಷ್ಟ ಆಗೋದು. ಸರ್, ಇಲ್ಲಿ ಗಾಯ ಆಗಿದೆ. ಮತ್ತು ಇಲ್ಲೊಂದು ಫ್ಯೂಚರ್ ಹಾಕಿದ್ದಾರೆ. ರಕ್ತ ಬಂದಿದೆ. ಕೆಳಗಡೆ ಬಿದ್ದೋಗ್ಬಿಟ್ರಾ ಹೆಂಗೆ ನೀವು? ನನ್ನ ಮೇಲೆ ಬಿತ್ತು. ನಾನು ಕೈ ಎತ್ತಕ್ಕಾಗಿಲ್ಲ. ಹಂಗೆ ನಡ್ಕೊಂಡು ಸ್ವಲ್ಪ ಆಚೆ. ಹಾಂ, ಅಲ್ಲಿ ಮೊದಲು ನಿಮ್ಗೆ ಅನಿಸಿಲ್ವಾ ಅಲ್ಲಿ ಹೋಗುತ್ತೆ ಅದು ಬೀಳುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ದುರ್ವ್ಯವಸ್ಥೆ ಯಾವ ರೀತಿ ಅನ್ನೋದಕ್ಕೆ ಇವತ್ತು ಒಂದು ಪ್ರತ್ಯಕ್ಷ ಘಟನೆ ಒಂದು ನಡೆದೋಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಕೋಲಾರ ಜಿಲ್ಲಾಸ್ಪತ್ರೆ ಅಂದರೆ ಸಾಕು, ಇದಕ್ಕೆ ಸಾಕಷ್ಟು ಹೆಸರುವಾಸಿ ಇರತಕ್ಕಂತಹ ಆಸ್ಪತ್ರೆ ಇದು. ಆದರೆ ನೋಡ್ತಾ ಇದ್ದಂಗೆ ಮೇಲ್ಛಾವಣಿ ಕುಸಿಬಿದ್ದು ಓರ್ವನ ಮೇಲೆ ಕುಸಿಬಿದ್ದಿರ್ತಕ್ಕಂಥದ್ದು. ಅದೃಷ್ಟವಶಾತ್ ಆತ ಪ್ರಾಣಾಪಾಯದಿಂದ ಪಾರಾಗಿರ್ತಕ್ಕಂಥದ್ದು. ಅಂದರೆ ಇದಕ್ಕೆ ಸುಮಾರು 100 ವರ್ಷದ ಇತಿಹಾಸ ಇದೆ ಅಂತಲೇ ಹೇಳ್ತಾ ಇದ್ದಾರೆ. ಆದರೆ ಬೆಂಗಳೂರಿಗೆ ಸಮೀಪ ಇರತಕ್ಕಂತಹ ಈ ಒಂದು ಆಸ್ಪತ್ರೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಕ್ಷಣಾರ್ಧದಲ್ಲಿ ಆತನ ಪ್ರಾಣ ಉಳಿತು ಅಂತಲೇ ಹೇಳ್ಬೋದು. ಈಗ ಏನು ಇಲ್ಲಿ ಸಿಬ್ಬಂದಿಗಳು ಸಹ ಭಯದಲ್ಲೇ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟೇ ಅಲ್ಲ, ರೋಗಿಗಳಾಗಿರ್ಬೋದು, ವೈದ್ಯರಾಗಿರ್ಬೋದು, ಎಲ್ಲರೂ ಸಹ ಭಯದಲ್ಲೇ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವ ಮಟ್ಟದಲ್ಲಿ ಮೇಲ್ಛಾವಣಿ ಕುಸಿದು ಬಿದ್ದಿದೆ ಅನ್ನುವಂಥದ್ದನ್ನು ನೋಡ್ಬೋದು. ಯಾವ ಕ್ಷಣದಲ್ಲಿ ಬೇಕಾದರೂ ಈ ಒಂದು ಮೇಲ್ಛಾವಣಿ ಸಂಪೂರ್ಣವಾಗಿ ಕುಸಿದು ಬೀಳ್ಬೋದು ಅನ್ನುವಂತಹ ಆತಂಕ ಸಹ ಎದುರಾಗ್ತಾ ಇರತಕ್ಕಂಥದ್ದು. ಹೀಗಾಗಿ ಅಡ್ಡ ಈ ಒಂದು ಚೇರ್ಗಳನ್ನು ಇಟ್ಕೊಂಡು ಇಲ್ಲಿ ಯಾರು ಓಡಾಡಬೇಡಿ ಅನ್ನುವಂತಹ ಸೂಚನೆಯನ್ನು ಇಲ್ಲಿನ ಸಿಬ್ಬಂದಿಗಳು, ಡಿ ಗ್ರೂಪ್ನ ಸಿಬ್ಬಂದಿಗಳು ಕೊಡ್ತಾ ಇರ್ತಕ್ಕಂಥದ್ದು. ಅಂದರೆ ಯಾವ ಮಟ್ಟದಲ್ಲಿ ಒಂದು ಮೇಲ್ಛಾವಣಿ ಕುಸಿದು ಬಿದ್ದಿದೆ ಅಂತ ನೋಡ್ಬೋದು. ಕ್ಷಣಾರ್ಧದಲ್ಲಿ ಇಲ್ಲಿ ಆತನ ಪ್ರಾಣವೇ ಹೋಗಬೇಕಾಗಿತ್ತು, ಅಂತಹ ಪರಿಸ್ಥಿತಿ ಇರ್ತಕ್ಕಂಥದ್ದು. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಮಟ್ಟಿಗೆ ಬಿರುಕು ಬಿಟ್ಟಿದೆ ಅನ್ನುವಂಥದ್ದು. ಇದು ಸರ್ಕಾರಿ ಆಸ್ಪತ್ರೆಯ ದುರ್ವ್ಯವಸ್ಥೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ಕೋಲಾರ ಬೆಂಗಳೂರಿಗೆ ಸಮೀಪ ಇರತಕ್ಕಂತಹ ಜಿಲ್ಲೆ. ಇಲ್ಲಿ ಅಕ್ಕಪಕ್ಕದ ಆಂಧ್ರ ಮತ್ತು ತಮಿಳುನಾಡು ಭಾಗದಿಂದಲೂ ಸಹ ಇಲ್ಲಿ ಪೇಷಂಟ್ಸ್ಗಳು ಬರ್ತಾರೆ. ಮತ್ತು ಇಲ್ಲಿ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು ಅನ್ನುವಂಥದ್ದು. ಮತ್ತು ಆ ಒಂದು ವೈರಿಂಗ್ ಏನಿತ್ತು, ಆ ಒಂದು ವೈರಿಂಗ್ ಸಹ ಕಳಚಿ ಬಿದ್ದಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಎಷ್ಟರ ಮಟ್ಟಿಗೆ ಆ ಒಂದು ಮೇಲ್ಛಾವಣಿ ಕುಸಿದು ಬಿದ್ದಿದೆ ಅಂತೇಳಿ ಹಾಗೆ ಕಾಣಿಸ್ತಿದೆ. ಮತ್ತು ಅಲ್ಲಿ ಕಂಬಿ ಏನು ಕಟ್ಟಿರ್ತಾರೆ ಆ ಒಂದು ಮೋಲ್ಡ್ಗೆ, ಅದು ಸಹ ಸಂಪೂರ್ಣವಾಗಿ ಕೆಳಗಡೆ ಜಗ್ತಾ ಇರತಕ್ಕಂಥದ್ದನ್ನು ಸಹ ನೋಡ್ಬೋದಾಗಿದೆ. ಇದು ಒಂದು ರೀತಿಯಾಗಿ ಇಷ್ಟು ಮಟ್ಟಿಗೂ ಕೂಡ ಈ ಒಂದು ಅಧಿಕಾರಿಗಳಿಗೆ ಇದು ಗಮನಕ್ಕೆ ಬರಲಿಲ್ವಾ? ಅಂದರೆ ಒಂದು ಪ್ರಾಣವೇ ಹೋಗಬೇಕಾ ಇದು ಸರಿ ಮಾಡೋದಕ್ಕೆ ಅನ್ನುವಂಥದ್ದು ಇಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇರತಕ್ಕಂಥದ್ದು. ಅಂದರೆ ನೀವು ನೋಡ್ತಾ ಇದ್ದೀರಾ, ಈಗ ಅಲ್ಲಿ ಬರ್ತಕ್ಕಂಥವ್ರು ಏನಿಲ್ಲಿ ಡಿ ಗ್ರೂಪ್ ನೌಕರರಿದ್ದಾರೆ ಅವರೆಲ್ಲರೂ ಸಹ ಅವರೇ ಒಂದು ಭಯದಲ್ಲಿ ಓಡಾಡ್ತಾ ಇರ್ತಕ್ಕಂಥದ್ದು. ಆತುರವಾಗಿ ಈ ಒಂದು ಏನು ಕೆಳಗಡೆ ಮೇಲ್ಛಾವಣಿ ಕುಸಿದು ಬಿದ್ದಿದೆ ಇದನ್ನು ಸರಿ ಮಾಡ್ತಕ್ಕಂತಹ ಒಂದು ಆತುರದಲ್ಲಿ ಒಂದು ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಅಂದರೆ ಇದು ಎಲ್ಲವೂ ಸಹ ವೈರಲ್ ಆಗಬಾರ್ದು, ಯಾರಿಗೂ ಗೊತ್ತಾಗಬಾರ್ದು ಅಂತೇಳಿ ಕೂಡ ಅಧಿಕಾರಿಗಳು ಬೇಜವಾಬ್ದಾರಿಯನ್ನು ತೋರಿಸ್ತಾ ಇರ್ತಕ್ಕಂಥದ್ದು. ಅಂದರೆ ಇಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ಸರ್ಕಾರಿ ಆಸ್ಪತ್ರೆಯನ್ನು ಉನ್ನತೀಕರಣವನ್ನು ಮಾಡ್ತೀವಿ, ಮತ್ತು ಇನ್ನು ಡೆವಲಪ್ ಮಾಡ್ತೀವಿ ಅಂತೇಳಿ ಕೇವಲ ಬಾಯಿ ಮಾತಲ್ಲಿ ಹೇಳೋದು ಬಿಟ್ಟರೆ ಎಲ್ಲೂ ಸಹ 1 ಇಂಚು ಅಷ್ಟು ಕಾಂಕ್ರೀಟನ್ನು ಇಲ್ಲಿ ಕಾಮಗಾರಿ ಮಾಡಿಲ್ಲ.
ಇನ್ನೆಷ್ಟು ಏನಾದರೂ ಪ್ರಾಣ ಹೋದರೆ ಏನಾದರೂ ಮಾಡ್ತಾರಾ ಅನ್ನುವಂಥದ್ದು ಇಲ್ಲಿ ನಮಗೆ ಒಂದು ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಅಂದರೆ ಇಷ್ಟೆಲ್ಲ ನಡೆದರೂ ಸಹ ಯಾವೊಬ್ಬ ಅಧಿಕಾರಿಯೂ ಸಹ ಇಲ್ಲಿ ಬಂದು ಏನಾಯಿತು ಅನ್ನುವಂಥದ್ದನ್ನು ಮುಂದೆ ನಿಂತ್ಕೊಂಡು ನೋಡ್ತಾ ಇಲ್ಲ. ಹಾಗಾದರೆ ರೋಗಿಗಳಿಗೇ ಇಲ್ಲಿ ರಕ್ಷಣೆ ಇಲ್ವಾ, ಸಿಬ್ಬಂದಿಗಳಿಗೆ ಆಸ್ಪತ್ರೆಯಲ್ಲಿ ರಕ್ಷಣೆ ಇಲ್ವಾ ಅನ್ನುವಂಥದ್ದನ್ನು ನೀವು ನೋಡ್ಬೋದಾಗಿದೆ. ಈಗ ಏನು ಮೇಲ್ಛಾವಣಿ ಕುಸಿದು ಬಿದ್ದಿದೆ ಅದನ್ನು ಕ್ಲೀನ್ ಮಾಡ್ತಕ್ಕಂತಹ ಕೆಲಸವನ್ನು ಇಲ್ಲಿನ ಡಿ ಗ್ರೂಪ್ ನೌಕರರು ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಇನ್ನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳೇನಾದರೂ ಮಾಡ್ತಾರಾ, ರಾಜ್ಯ ಸರ್ಕಾರ ಈ ಕಡೆ ಗಮನ ಏನಾದರೂ ಹರಿಸುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.